ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಆದ್ರೂ ಏನಪ್ಪಾ ಅಂತಂದ್ರೆ ಫ್ರೆಂಡ್ಸ್, ಪ್ರತಿಯೊಬ್ಬರು ಡಾಟಾನು ಕೂಡ ಲೀಕ್ ಆಗಿದೆ. ಏನಪ್ಪಾ ಡಾಟಾ ಅಂತ ಕೇಳಿದ್ರೆ, ಏರ್ಟೆಲ್ ಡಾಟಾ ಏನಿದೆ, ನಿಮ್ಮ ಒಂದು ಪರ್ಸನಲ್ ಡಾಟಾಸ್ಗಳು ಏರ್ಟೆಲ್ ಸಂಬಂಧಪಟ್ಟಂಗೆ ಪ್ರತಿ ಒಂದು ಡಾಟಾನು ಕೂಡ ಇವಾಗ ಹ್ಯಾಕ್ ಆಗಿ ಸೇಲಿಗೆ ಇಟ್ಟಿದ್ದಾರೆ. ಓಕೆನಾ ಗೈಸ್, ಪ್ರತಿಯೊಬ್ಬರು ಡಾಟಾನು ಕೂಡ ಲೀಕ್ ಆಗಿದೆ. ಹ್ಯಾಕರ್ಸ್ಗಳು ಯಾವ ರೀತಿ ಹ್ಯಾಕ್ ಮಾಡಿದ್ದಾರೆ ಅಂತಂದ್ರೆ, ನಿಜವಾಗ್ಲೂ ಕೂಡ ಅಷ್ಟೊಂದು ಟೆಕ್ನಾಲಜಿ ಮುಂದುವರೆದು ನಿಮ್ಮ ಒಂದು ಪಾಸ್ವರ್ಡ್ ಇಲ್ದೇನೆ ಸಹ ಅವರು ಹ್ಯಾಕ್ನ ಮಾಡಿದ್ದಾರೆ. ಬಟ್ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಜೆಸ್ಟ್ ಮಾಡೋದು ಒಂದೇ ಏನಂತ ಹೇಳ್ತೀನಿ. ಫಸ್ಟ್ ನೀವೇನಾದರೂ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ನನ್ನ ಒಂದು ವಿಡಿಯೋಸ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಯಾವ್ದು ಬರುತ್ತೆ ಅಂತ ಕಮೆಂಟ್ ಹಾಕಿ. ಓಕೆನಾ ಗೈಸ್, ಅದನ್ನೇ ಮಾಡ್ಕೊಡ್ತೀನಿ. ಅಥವಾ ನಾನು ಯಾವ್ದಾದ್ರು ಒಂದು ಹೊಸ ಕಂಟೆಂಟ್ ಇಟ್ಕೊಂಡಿದ್ದೀನಿ, ಡಾರ್ಕ್ ವೆಬ್ ಬಗ್ಗೆ ಒಂದು ವಿಡಿಯೋನ ಮಾಡೋಣ ಅಂತ, ಆ ಒಂದು ವಿಡಿಯೋನ ಮಾಡಾಕ್ತೀನಿ. ಬಟ್ ನಿಮ್ಗೆ ಏನಾದ್ರು ಬೇರೆ ವಿಡಿಯೋ ಬೇಕು ಅಂತಂದ್ರೆ ಈಗಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನೆಕ್ಸ್ಟ್ ವಿಡಿಯೋ ಅದನ್ನೇ ಮಾಡ್ತೀನಿ. ಓಕೆನಾ ಗೈಸ್, ಬನ್ನಿ ಹಾಗಾದ್ರೆ ಈ ಥರ ಮಾಡಬೇಡ, ವಿಡಿಯೋ ಆದರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಮೊದಲನೇದಾಗಿ ನಾನು ನಿಮಗೆ ಮೊಬೈಲ್ನಲ್ಲಿ ಇಟ್ಟಿರುವಂತಹ ಪಾಸ್ವರ್ಡ್ಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಈ 1 2 3 4 5 6 7 8 9 ಈ ರೀತಿ ಮತ್ತೆ ನಿಮ್ಮ ಒಂದು ನಂಬರ್ಗಳಾಗಿರ್ಬೋದು, ಆಲ್ಟರ್ನೇಟ್ ನಂಬರ್ಗಳಾಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಒಂದು ಫ್ಯಾನ್ಸಿ ನಂಬರ್ಗಳಾಗಿರ್ಬೋದು, 1 1 2 2 3 3 ಅಥವಾ 3 3 3 9 9 9 ಈ ರೀತಿ ಸಿಂಪಲ್ ಆಗಿರುವಂತಹ ಸಿಲ್ಲಿ ಪಾಸ್ವರ್ಡ್ಗಳು ಏನಿರುತ್ತೆ ಅಂಥದ್ದು ಯಾವುದೇ ಒಂದು ಜಿಮೇಲ್ಗಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ಗಾಗಿರ್ಬೋದು, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಸ್ಗಳಿಗೆ ಯಾವುದಕ್ಕೆ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಯಾವ್ದಾದ್ರು ಒಂದು ಅಕೌಂಟ್ಸ್ಗಳಿತ್ತು ಅಂದ್ರೂ ಕೂಡ ಅದಕ್ಕಾದ್ರೂ ಕೂಡ ಆಗಿರ್ಬೋದು, ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಇಡೋದಕ್ಕೆ ಆದಷ್ಟು ಟ್ರೈ ಮಾಡಿ. ಏನಕ್ಕೆ ಅಂತಂದ್ರೆ, ಎಲ್ಲರಿಗೂ ಕೂಡ ಸಿಂಪಲ್ ಆಗಿ ಯಾರೋ ಒಂದು ಪ್ಯಾಟರ್ನ್ ಇಟ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ಒಬ್ಬೊಬ್ರು ಪ್ರತಿಯೊಬ್ರು ಕೂಡ ಹಳಬ್ರು ತೆಗಿಯಕ್ಕೆ ಬರೋದವರು ಒಂದು ಸಿಡಲ್ ಮಾರ್ಕ್ ಇರುತ್ತಲ್ಲ, ಸಿಡಿಲು ಮಿಂಚಿನ ಮಾರ್ಕು, ಆ ರೀತಿ ಇಟ್ಕೊಳ್ತಾರೆ, ಅಥವಾ ಎಣ್ಣೆ ಇಟ್ಕೊಳ್ತಾರೆ, ಅಥವಾ ಸಿಂಪಲ್ ಆಗಿ ಎಸ್ ಇಟ್ಕೊಳ್ತಾರೆ. ಈ ರೀತಿ ಸಿಂಪಲ್ ಆಗಿರುವಂತಹ ಪಾಸ್ವರ್ಡ್ ಆಗಿರ್ಬೋದು, ಪ್ಯಾಟರ್ನ್ ಆಗಿರ್ಬೋದು, ಪಿನ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಇಡೋದಕ್ಕೆ ಹೋಗಬೇಡಿ. ಇದು ನಾನು ನಿಮಗೆ ಸಜೆಸ್ಟ್ ಮಾಡುವಂತಹ ಒಂದು ಸ್ಟ್ರಾಂಗ್ ಮೆಥಡ್ ಇದು. ಓಕೆನಾ, ಇದು ಯೂಸ್ ಮಾಡ್ಕೊಳ್ಳಿ. ಓಕೆನಾ, ಯಾವುದೇ ಕಾರಣಕ್ಕೂ ಕೂಡ ಸಿಂಪಲ್ ಆಗಿರೋ ಪಾಸ್ವರ್ಡ್ನ ಯಾವುದೇ ಕಾರಣಕ್ಕೂ ಕೂಡ ಇಡೋದಕ್ಕೆ ಹೋಗಬೇಡಿ. ಓಕೆನಾ, ಇದೊಂದು ಮೊದಲನೇ ಟಿಪ್ಸು. ಮತ್ತೆ ಏರ್ಟೆಲ್ ಡಾಟಾ ಲೀಕ್ ಆಗಿದೆ, ಅದನ್ನು ಸೇಲ್ ಕೂಡ ಇಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಓಕೆನಾ ಗೈಸ್, ಇವಾಗ ನಿಮ್ಮ ಒಂದು ಡಾಟಾ ಲೀಕ್ ಆಗಿದೆಯಾ ಇಲ್ವಾ ಅಂತ ನಾವು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು. ಬಟ್ ನಿಮ್ಗೆ ಏನಾದರೂ ಲೀಕ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ಕೊಡ್ತೀನಿ, ಅದನ್ನು ಯಾವ ರೀತಿಯಾಗಿ ಡಿಲೀಟ್ ಮಾಡ್ಕೊಳ್ಳೋದು, ಅದರಿಂದ ಯಾವಾಗ ಸೇಫ್ಟಿಯಾಗಿ ಸೇಫ್ ಆಗೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆನಾ ಗೈಸ್, ಇದು ನನ್ನ ಫ್ರೆಂಡ್ಸ್, ನಮಗೆ ಗೊತ್ತಿರೋರಂಥ ಒಂದು ಯೂಟ್ಯೂಬರು, ಅವರು ಕೂಡ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಲೈವ್ ಕೂಡ ಬಂದಿರೋ. ಲೈವ್ ಕೂಡ ಬಂದಾಗ ಒಬ್ಬರನ್ನ ಜಾಯಿನ್ ಮಾಡ್ಕೊಂಡು ಮಾತಾಡ್ತಾ ಇದ್ರು. ಆ ಒಂದು ಲಿಟಲ್ ಬಾಯ್ ಮತ್ತು ಇನ್ನೊಬ್ರು ಕೂಡ ಒಂದು ದೊಡ್ಡವರು ಮಾತಾಡ್ತಾ ಇದ್ರು. ಆ ಒಂದು ಟೈಮ್ನಲ್ಲಿ ಅವರು ಒಂದು ಕ್ವಶನ್ನ ಕೇಳಿದ್ರು. ಬಟ್ ಈ ರೀತಿ ಬ್ರೋ, ಇವಾಗ ಟೆಕ್ ಇನ್ ಕನ್ನಡ ಅವರು ಒಂದು ವಿಡಿಯೋ ಮಾಡಿದ್ರು, ಏರ್ಟೆಲ್ ಡಾಟಾ ಲೀಕ್ ಆಗಿದೆ ಅಂತ. ಅದರಲ್ಲಿ ನಂದು ಕೂಡ ಸಹ ಲೀಕ್ ಆಗಿದೆ, ಅದರಿಂದ ಯಾವ ರೀತಿ ಸೇಫ್ ಮಾಡ್ಕೊಳ್ಳೋದು ನಮ್ಮ ಒಂದು ಡಾಟಾನ ಅಂತ ಒಂದು ಕ್ವಶನ್ನ ಕೇಳಿದ್ರು. ಅದಾದಮೇಲೆ ನಾನು ಕೂಡ ಲೈವ್ ಜಾಯ್ನ್ ಆಗಿದೆ, ರಿಕ್ವೆಸ್ಟ್ ಕಳಿಸಿದೆ, ಬಟ್ ಅಕ್ಸೆಪ್ಟ್ ಮಾಡಲಿಲ್ಲ. ನೆಕ್ಸ್ಟ್ ಸಲ ಮಾಡ್ಬೋದು ಅಂತ ತಿಳ್ಕೊಳ್ತೀನಿ. ಓಕೆನಾ, ಮಾಡಿದ್ರು. ಆ ಒಂದು ಕ್ವಶನ್ ನನಗೂ ಕೂಡ ಮೈಂಡಲ್ಲಿ ಕಾಡ್ತು. ಈ ರೀತಿ ಡಾರ್ಕ್ ವೆಬ್ಬಲ್ಲಿ ಈ ರೀತಿ ಡಾಟಾನು ಲೀಕ್ ಆಗಿ ಸೇಲ್ಗಿಟ್ರೆ ನಮ್ಮ ಒಂದು ಡಾಟಾನು ಕೂಡ ಯಾವ ರೀತಿ ನಾವು ಸೇಫ್ ಆಗೋದು ಅಂತ ನಮಗೂ ಒಂದು ಕ್ವಶನ್ ನನಗೂ ಕೂಡ ಬಂತು. ಆ ಟೈಮಲ್ಲಿ ನನಗೆ ತಿಳಿಸಿದ್ದು ಒಂದೇ, ಕೆಲವೊಂದು ವೀಡಿಯೋಸ್ಗಳನ್ನ ನೋಡಿ, ಮತ್ತು ಯಾರು ಕೂಡ ಯೂಟ್ಯೂಬಲ್ಲಿ ಫುಲ್ ವೀಡಿಯೋಸ್ಗಳನ್ನ ಮಾಡಿಲ್ಲ, ಬಟ್ ಯೂಟ್ಯೂಬಲ್ಲಿ ಕೆಲವೊಂದು ಕ್ಲಿಪ್ಸ್ಗಳನ್ನ ನೋಡಿಕೊಂಡು ಮತ್ತು ಗೂಗಲ್ನಲ್ಲೂ ಕೂಡ ಸರ್ಚ್ ಮಾಡಿ ಅದನ್ನು ಯಾವ ರೀತಿ ಡಿಲೀಟ್ ಮಾಡ್ಕೊಳ್ಳೋದು ಅಂತ ಒಂದು ಸಣ್ಣ ವೀಡಿಯೋನ ನಾನು ನೋಡಿಕೊಂಡು ಒಂದು ಮೈಂಡ್ ಸೆಟ್ ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆನಾ ಗೈಸ್, ಇವಾಗ ಯಾವ ರೀತಿ ಡಿಲೀಟ್ ಮಾಡೋದು ಅಂತ ನಿಮ್ಗೆ ಏನಾದ್ರು ಯಾವ್ದಾದ್ರು ಡಾಟಾ ಲೀಕ್ ಆಗಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಬಟ್ ನಿಮ್ಮ ಡಾಟಾ ಲೀಕ್ ಆಗಿದೆಯಲ್ವ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ನೀವು ತಿಳ್ಕೊಬೇಕಲ್ವ ಫಸ್ಟು. ಅದರಿಂದಾಗಿ ನಾನು ಸ್ಕ್ರೀನ್ ರೆಕಾರ್ಡ್ ಹಾಕ್ತಾ ಇದ್ದೀನಿ, ಸೈಡಲ್ಲಿ ನೋಡ್ಕೊಳ್ತಾ ಇರ್ಬೋದು ನೀವು. ಓಕೆನಾ ಗೈಸ್, ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, ಆಮೇಲೆ ನೆಕ್ಸ್ಟ್ ವಿಡಿಯೋನ ನೋಡಿಕೊಂಡು ನೀವು ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ನಾನು ಮೊದಲನೇದಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ, ಗೂಗಲ್ಗೆ ಹೋಗಿ ಗೂಗಲ್ ಒನ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಓಕೆನಾ ಗೈಸ್, ಗೂಗಲ್ ಒನ್ ಅಂತ ಸರ್ಚ್ ಮಾಡಿಕೊಂಡ್ರೆ ನಿಮಗೆ ಒಂದು ಈ ರೀತಿ ಒಂದು ಫಸ್ಟ್ ವೆಬ್ಸೈಟ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ವೆಬ್ಸೈಟ್ ಮೇಲೆ ನೀವು ವೆಬ್ಸೈಟ್ನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯ ಒಂದು ಇಂಟರ್ಫೇಸಸ್ ಏನಾದ್ರು ಕೂಡ ನಿಮಗೆ ಶೋ ಆಗ್ತಾ ಬರುತ್ತೆ. ಓಕೆನಾ ಗೈಸ್, ತ್ರೀ ಡಾಟ್ ಮೇಲೆ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ಇಲ್ಲಿ 4 ರೀತಿ ಆಪ್ಷನ್ ಬರುತ್ತೆ. ಒಂದು ಸ್ಟೋರೇಜು, ಒಂದು ಬ್ಯಾಕಪ್, ಮತ್ತು ಕ್ಲೀನ್ ಅಪ್ ಸ್ಪೇಸ್ ಅಂತ, ಮತ್ತು ಡಾರ್ಕ್ ವೆಬ್ ರಿಪೋರ್ಟ್ ಅಂತ ಬರುತ್ತೆ. ನಿಮಗೆ ಮೇನ್ ಪಾಯಿಂಟ್ ಬಂದು ಇಲ್ಲಿ ಡಾರ್ಕ್ ವೆಬ್ ರಿಪೋರ್ಟ್ ಅಂತ, ಇಲ್ಲಿ ಟ್ರೈ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸಿ ಇಫ್ ಯುವರ್ ಜಿಮೇಲ್ ಅಡ್ರೆಸ್ ಇಸ್ ಆನ್ ಡಾರ್ಕ್ ವೆಬ್ ಅಂತ ಕೇಳುತ್ತೆ. ನಿಮ್ಮ ಒಂದು ಜಿಮೇಲ್ ಅಡ್ರೆಸ್ ಏನೋ ಡಾರ್ಕ್ ವೆಬ್ಬಲ್ಲಿ ಆನ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಅಂದರೆ ಇಲ್ಲಿ
ರನ್ ಸ್ಕ್ಯಾನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನೀವು. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸರ್ಚಿಂಗ್ ದ ಡಾರ್ಕ್ ವೆಬ್ ಅಂತ ಕೇಳುತ್ತೆ. ನೋ ರಿಸಲ್ಟ್ ಡಾಟಾ ಫೌಂಡ್ ಅಂತ ಬಂತು ಅಂತಂದ್ರೆ ನಿಮ್ಮ ಒಂದು ಡಾಟಾ ಸೇಫ್ ಆಗಿದೆ, ಎಲ್ಲೂ ಕೂಡ ಡಾಟಾ ಲೀಕ್ ಆಗಿಲ್ಲ ಅಂತ ನಾವಿಲ್ಲಿ ಕನ್ಫರ್ಮೇಶನ್ ಆದ್ರೆ ತಗೊಳ್ಬೋದು. ಬಟ್ ಇಲ್ಲೇನಾದ್ರೂ ಬೇರೆ ರೀತಿ ಬಂತು ಅಂತಂದ್ರೆ ಯಾವ ರೀತಿಯಿಂದ ಫೋಟೋ ಹಾಕೋದಿಲ್ಲ ನಾನು, ಓಕೆನಾ ಗೈಸ್. ಹಾಕಿದ್ರು ಕೂಡ ತಪ್ಪಾಗುತ್ತೆ, ಪರವಾಗಿಲ್ಲ, ನಿಮ್ಗಿಂತ ಹೆಚ್ಚು ಹಾಕಿರ್ತೀನಿ ನೋಡ್ಕೊಳ್ಳಿ, ಓಕೆನಾ. ಹಾಕಿರ್ತೀನಿ, ಈ ರೀತಿ ಬಂತು ಅಂತಂದ್ರೆ ನಿಮ್ಮ ಡಾಟಾ ಲೀಕ್ ಆಗಿರುತ್ತೆ. ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡ್ತೀನಿ, ಓಕೆನಾ. ಡಾಟಾ ಲೀಕ್ ಆಗಿರುತ್ತೆ. ಯಾವ ರೀತಿ ನಮ್ಮ ಒಂದು ಡಾಟಾನ ನಾವು ಸೇಫ್ಟಿ ಮಾಡ್ಕೊಳ್ಳೋದು ಮತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಯಾರ್ದು ಡಾಟಾ ಲೀಕ್ ಆಗಿದೆ ಅಂತ, ಓಕೆನಾ ಗಾಯ್ಸ್. ವಿಡಿಯೋ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.